ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡೋಕ್ಕೆ ಹೊರಟಿರೋ ರೆಸಿಪಿ ಏನಪ್ಪ ಅಂತಂದರೆ ಮೆಂತೆ ಬಾತ್. ಫ್ರೆಂಡ್ಸ್, ಇವಾಗ ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಇಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೆನೆಸಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಾವು ಅಡುಗೆನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಇದನ್ನು ನೆನೆಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಮೆಂತೆ ಬಾತು. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋದು ಪ್ಲೇನ್ ಮೆಂತೆ ಬಾತ್ ಅಲ್ಲ, ನಾನು ಅದಕ್ಕೆ ಬಟಾಣಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಹಸಿ ಬಟಾಣಿನೇ, ಆದ್ರೂ ನಾನು ಇಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ನಾವು ಸೊಪ್ಪನ್ನ ಹಾಕಿ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ವೆರಿ ಇಂಪಾರ್ಟೆಂಟ್ಲಿ ನೆನ್ಪಿಟ್ಕೊಳ್ಳಿ, ಸೊಪ್ಪನ್ನ ನಾವು ನೀಟಾಗಿ ವಾಶ್ ಮಾಡಿದ್ರೇ ಅಡುಗೆ ಚೆನ್ನಾಗಾಗೋದು. ಇಲ್ಲ ಅಂತಂದರೆ ಅದರಲ್ಲಿ ಇರೋ ಮಣ್ಣು ಬಾಯಿಗೆಲ್ಲ ಸಿಕ್ಬಿಟ್ಟು ತಿನ್ನೋರಿಗೆ ತಿನ್ನಬೇಕು ಅಂತಲೇ ಅನಿಸಲ್ಲ. ಅದಕ್ಕೆ ಸೊಪ್ಪನ್ನ ಇಲ್ಲಿ ನಾನು 7-8 ಮಿನಿಮಮ್ ಅಷ್ಟು ತೊಳ್ಕೊಳ್ತೀನಿ ನಾನು ಯಾವಾಗಲೂ, ಯಾವುದೇ ಸೊಪ್ಪಾಗಲಿ. ಯಾಕಂತಂದರೆ ಸೊಪ್ಪಲ್ಲಿ ತುಂಬ ಮಣ್ಣಿರುತ್ತೆ. ಸೊ ಅದರಿಂದ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಮಣ್ಣಿದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಈ ಕ್ಲಿಪ್ನ ತೊಗೊಂಡೆ, ಎಷ್ಟು ಮಣ್ಣಿರತ್ತೆ ಅಂತ ತೋರ್ಸೋಕ್ಕೆ. ಫಸ್ಟ್ ವಾಶಲ್ಲಿ ಎಷ್ಟು ಮಣ್ಣಿದೆ ಅಂತ ನೋಡಿ, ನೀವೇ ಡಿಫ್ರೆನ್ಸ್ನ ನೋಡ್ಬೋದು. ನಾನು ಫಸ್ಟ್ ವಾಶ್ದು ತೋರಿಸಿದ್ದೀನಿ, ಫೈನಲ್ ವಾಶ್ದು ತೋರಿಸಿದ್ದೀನಿ. ಇಷ್ಟು ನೀಟಾಗಿ ಬರೋಕ್ಕೆ ನಾನು 7-8 ಬಾರಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು, ನಾನಿಲ್ಲಿ ಫೈನಲ್ ವಾಶಲ್ಲಿ ತೋರಿಸ್ತೀನಿ ನೀರು ಎಷ್ಟು ನೀಟಾಗಿದೆ. ಸೊ ಕಂಪ್ಲೀಟಾಗಿ ಮಣ್ಣು ಹೋಗೋವರೆಗೂ ನಾವು ಯಾವತ್ತೂ ಸೊಪ್ಪನ್ನ ತೊಳ್ಕೊಳ್ಬೇಕು. ಈಗ ನಾನು ಸಿಂಪಲಾಗಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ಏನೇನಪ್ಪ ಹಾಕ್ತೀನಿ ಅಂತಂದರೆ, ಒಂದು ಹಿಡಿ ಕಂಪ್ಲೀಟ್ ಬೆಳ್ಳುಳ್ಳಿನ ಹಾಕ್ತೀನಿ, ನಂತರ 1 ಇಂಚಿನಷ್ಟು ಶುಂಠಿ ಹಾಕ್ತಾಯಿದ್ದೀನಿ, ಮತ್ತು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಎಲ್ಲನೂ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 5 to 6 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಗೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ನಾನು ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮೊಗ್ಗು, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ 30 ಸೆಕೆಂಡ್ಸ್ ಫ್ರೈ ಮಾಡಿ, ನಂತರ ಉದ್ದುದ್ದ ಕಟ್ ಮಾಡಿರೋ ಆನಿಯನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಆನಿಯನ್ನ ಫ್ರೈ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಒಂದು 2 ನಿಮಿಷಗಳ ಕಾಲ ನೀಟಾಗಿ ಅದ್ರ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು ಒಂದು ಕಟ್ ಮಾಡಿರೋ ಟೊಮ್ಯಾಟೋನ ಹಾಕ್ಕೊಂಡು ಅದನ್ನು ಸಹ ನೀಟಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ನೀಟಾಗಿ ಫ್ರೈ ಆದಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಬಟಾಣಿನ ಏನು ನೆನೆಸಿಟ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು, ನಂತರ ಸೊಪ್ಪು ಏನು ತೊಳೆದಿಟ್ಕೊಂಡಿದ್ವೋ ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಮೀಡಿಯಮ್ ಸೈಜಲ್ಲಿ. ಇಲ್ಲಿ ನಾನು ಒಂದು ಅರ್ಧ ಕಟ್ನಷ್ಟು ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ತೊಗೋಬೇಡಿ, ಕಹಿ ಆಗಿಬಿಡತ್ತೆ. ಸ್ವಲ್ಪನೇ ತೊಗೊಳ್ಳಿ ಮೆಂತ್ಯ ಸೊಪ್ಪನ್ನ. ಅದನ್ನು ಸ್ವಲ್ಪ ನೀಟಾಗಿ ಫುಲ್ಲು ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿಕೊಂಡು 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1/2 ಸ್ಪೂನಷ್ಟು ಗರಂ ಮಸಾಲ ಎರಡನ್ನೂ ಹಾಕಿ ನೀಟಾಗಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಒಂದು 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವು ಏನು ನೆನೆಸಿ ಇಟ್ಕೊಂಡಿದ್ವೋ ಆ ಅಕ್ಕಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ನೋಡಿ ಈ ಥರ ಕಾಣುತ್ತೆ ನೀಟಾಗಿ ಮಿಕ್ಸ್ ಮಾಡಿದಾಗ. ಇದಕ್ಕೆ ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸಸ್ ಆಫ್, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಉದ್ರುದ್ರಾಗಿ ಬರಲ್ಲ, ಅದಕ್ಕೋಸ್ಕರ. ಈಗ ನಾನು ಇಲ್ಲಿ 3 ವಿಷಲ್ನ ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಸ್ ಯೂಶುವಲ್ ಅದನ್ನು ಒಂದು ರೌಂಡು ನಾವು ನೀಟಾಗಿ ಮೇಲಿಂದ ಕೆಳಗಡೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದ ಈಸಿಯಾದ ಮೆಂತೆ ಬಾತ್ ತಿನ್ನಲು ಸಿದ್ಧ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.